BA 6ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 6ನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ DSC 16 ವಿಷಯದಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್. ಈ ಒಂದು ವಿಡಿಯೋದಲ್ಲಿ ನಾವು ಈ DSC 16ರಲ್ಲಿರುವಂತಹ ಅಧ್ಯಾಯ 2 ಯಾವುದು ಅಂದರೆ ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಸ್ಪಿರಿಚುವಲ್ ನ್ಯಾಷನಲಿಸಮ್ ಇನ್ ಇಂಡಿಯಾ, ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪಾರ್ಟ್ 2 ವಿಡಿಯೋ ಇದಾಗಿದೆ. ಈಗಾಗಲೇ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಈ ಭಾರತದ ಆಧ್ಯಾತ್ಮಿಕ ರಾಷ್ಟ್ರೀಯವಾದಿ ಆದಂತಹ ಸ್ವಾಮಿ ವಿವೇಕಾನಂದರ ಕುರಿತು ಪಾರ್ಟ್ 1 ವಿಡಿಯೋದಲ್ಲಿ ಅವರ ಬಗ್ಗೆ ಪ್ರಶ್ನೆಗಳನ್ನ ಇಟ್ಟುಕೊಂಡು ಅವರ ವಿಚಾರಧಾರೆಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈಗ ಮತ್ತೊಬ್ಬ ಚಿಂತಕರಾದಂತಹ ಆಧ್ಯಾತ್ಮಿಕ ರಾಷ್ಟ್ರೀಯವಾದಿ ಚಿಂತಕರಾದಂತಹ ಸ್ವಾಮಿ ದಯಾನಂದ ಸರಸ್ವತಿಯವರ ಕುರಿತು ಅವರ ವಿಚಾರಗಳನ್ನು ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಅವರ ಪ್ರಶ್ನೆಗಳನ್ನು ಇಟ್ಟುಕೊಂಡು ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ಉತ್ತರವಿರುತ್ತೆ, ಆ ಉತ್ತರದ ಜೊತೆಗೆ ಅವರ ಚಿಂತನೆಗಳು ಏನು ಅನ್ನೋದನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲಿಗೆ ಈ ಸ್ವಾಮಿ ದಯಾನಂದ ಸರಸ್ವತಿಯವರ ಕುರಿತು 5 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋದಾದರೆ, ಕ್ವೆಶನ್ ನಂಬರ್ 1, ಸ್ವಾಮಿ ದಯಾನಂದರ ಪರಿಚಯಾತ್ಮಕ ಟಿಪ್ಪಣಿ ಬರೆಯಿರಿ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದರೆ, ಉತ್ತರ ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಕುರಿತಂತೆ ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಗಳು. ಸ್ವಾಮಿ ದಯಾನಂದ ಸರಸ್ವತಿ ಐಡಿಯಾಸ್ ಆನ್ ಸ್ಪಿರಿಚುವಲ್ ನ್ಯಾಷನಲಿಸಮ್, ಇದರ ಬಗ್ಗೆ ನೋಡೋದಾದರೆ, ಸ್ವಾಮಿ ದಯಾನಂದ ಸರಸ್ವತಿಯವರು ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ, ಸಮಾಜ ಸುಧಾರಕರಾಗಿ, ಸಾಂಸ್ಕೃತಿಕ ರಾಷ್ಟ್ರೀಯವಾದಿಯಾಗಿ ಗುರುತಿಸಿಕೊಂಡ ಭಾರತೀಯ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಪರಿವರ್ತನೆಗೆ ಕಾರಣವಾದ ಆರ್ಯ ಸಮಾಜದ ಸ್ಥಾಪನೆಯು ದಯಾನಂದರ ಪ್ರಧಾನ ಸಾಧನೆ. ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯೊಂದಿಗೆ ಭಾರತೀಯರನ್ನ ಪ್ರಾಚೀನ ಪರಂಪರೆಯತ್ತ ಸೆಳೆದ ಕೀರ್ತಿ ದಯಾನಂದರಿಗೆ ಸಲ್ಲುತ್ತದೆ. ಜೊತೆಗೆ ತಮ್ಮ ಆಧ್ಯಾತ್ಮಿಕ ಚಿಂತನೆಗಳ ನೆರವಿನಿಂದಲೇ ಭಾರತೀಯರಲ್ಲಿ ರಾಷ್ಟ್ರೀಯವಾದವನ್ನು ಬಲಗೊಳಿಸುವಲ್ಲಿ ಅವರು ಯಶ ಕಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣನರು ದಯಾನಂದರನ್ನು ಆಧ್ಯಾತ್ಮಿಕ ಉನ್ನತಿ ಮತ್ತು ಪ್ರಖರ ರಾಷ್ಟ್ರೀಯವಾದದ ನೆರವಿನಿಂದ ಆಧುನಿಕ ಭಾರತವನ್ನು ನಿರ್ಮಿಸುವಲ್ಲಿ ಶ್ರಮಿಸಿದ ಪ್ರಮುಖರಲ್ಲಿ ಒಬ್ಬರು ಎಂದು ಅಭಿಪ್ರಾಯಪಟ್ಟಿರುವರು. ಮುಂದುವರೆದು, ದಯಾನಂದರು 1824ರಲ್ಲಿ ಗುಜರಾತಿನ ಕಾತೆವಾಡದ ಟಂಕರಾ ಎಂಬಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ಮೂಲಶಂಕರ ಎಂದಾಗಿತ್ತು. ಬಾಲ್ಯದಲ್ಲಿಯೇ ಪ್ರಾಚೀನ ಭಾರತೀಯ ಪರಂಪರೆಯ ವೇದ, ಉಪನಿಷತ್ತು, ವ್ಯಾಕರಣ ಹಾಗೂ ಸಂಸ್ಕೃತಿ ಭಾಷೆಗಳನ್ನು ದಯಾನಂದರು ಅಧ್ಯಯನ ಮಾಡಿದ್ದರು. ಬುದ್ಧನಂತೆ ಜೀವನದ ಸಾಮಾನ್ಯ ಘಟನೆಯೊಂದು ದಯಾನಂದರನ್ನ ಆಧ್ಯಾತ್ಮದಡಿ ಪರಿವರ್ತನೆಗೊಳಿಸಿತು. ಒಮ್ಮೆ ಶಿವರಾತ್ರಿಯ ವೇಳೆ ದಯಾನಂದರು ಕುಟುಂಬ ಸದಸ್ಯರೊಡನೆ ಉಪವಾಸ ಆಚರಿಸಿ ಶಿವನ ಮೂರ್ತಿಗೆ ಪ್ರಸಾದವನ್ನು ಅರ್ಪಿಸಿದರು. ಉಳಿದವರು ಅಂದು ನಿದ್ರೆಗೆ ಜಾರಿದಾಗ ಇಲಿಯೊಂದು ಶಿವನ ಮೂರ್ತಿಯ ಮುಂದಿದ್ದ ಪ್ರಸಾದವನ್ನು ಉಪಯೋಗಿಸಲು ಮುಂದಾಯಿತು. ಇದನ್ನು ಗಮನಿಸಿದ ದಯಾನಂದರು ತನಗೆ ಅರ್ಪಿಸಿದ ಪ್ರಸಾದವನ್ನೇ ರಕ್ಷಿಸಲಾಗದ ಶಿವನ ಮೂರ್ತಿ ಜಗತ್ತನ್ನು ಹೇಗೆ ಕಾಪಾಡಬಲ್ಲದು ಎಂದು ಚಿಂತಿಸಿ ಮೂರ್ತಿ ಪೂಜೆಯ ಪ್ರಬಲ ವಿರೋಧಿಯಾದರು. ವಿವಾಹ ಬಂಧವನ್ನು ಸಮ್ಮತಿಸದೆ ಮಥುರಾಗೆ ತೆರಳಿದ ದಯಾನಂದರು ಸ್ವಾಮಿ ಬ್ರಿಜಾನಂದರ ಶಿಷ್ಯರಾಗಿ ಪ್ರಾಚೀನ ವೇದಗಳು, ವಿವಿಧ ಧರ್ಮಶಾಸ್ತ್ರಗಳು ಹಾಗೂ ಸಂಸ್ಕೃತ ಗ್ರಂಥಗಳನ್ನು ಅಭ್ಯಸಿಸಿದರು. ಫಲವಾಗಿ ಆಧ್ಯಾತ್ಮಿಕ ಪ್ರಭಾವಕ್ಕೊಳಗಾಗಿ ಮೂಲಶಂಕರ ದಯಾನಂದರಾಗಿ 1861ರಲ್ಲಿ ಪರಿವರ್ತನೆಗೊಂಡರು. ವೇದಗಳಲ್ಲಿನ ಸಂದೇಶಗಳನ್ನು ಹರಡಲು ಮತ್ತು ಹಿಂದೂ ಧರ್ಮದಲ್ಲಿನ ಅರ್ಥಹೀನ ಸಂಪ್ರದಾಯಗಳನ್ನು ನಿರ್ಮೂಲನೆಗೊಳಿಸಲು ನಿರ್ಧರಿಸಿ ಏಪ್ರಿಲ್ 10, 1875ರಂದು ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿ ತಮ್ಮ ಜೀವನವನ್ನೇ ಅದರ ಬಲವರ್ಧನೆಗೆ ಮುಡಿಪಾಗಿ ಇಟ್ಟರು. ಸಾಂಪ್ರದಾಯಿಕ ಹಿಂದೂಗಳ ವಿಮರ್ಶೆಯ ನಡುವೆ ಸುಧಾರಣೆಗಳನ್ನು ಜಾರಿಗೊಳಿಸಲು ಪ್ರಯತ್ನಿಸಿದ್ದ ದಯಾನಂದರು 1883ರಲ್ಲಿ ನಿಧನ ಹೊಂದಿದರು. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಬಹುತೇಕ ಸಮಾಜ ಸುಧಾರಕರು ಭಾರತದಲ್ಲಿ ಯುರೋಪಿಯನ್ ರಾಷ್ಟ್ರೀಯವಾದವನ್ನು
ಪುನರ್ಸ್ಥಾಪಿಸಿದ್ದ ವೇಳೆ ಭಿನ್ನ ರಾಷ್ಟ್ರೀಯವಾದವನ್ನು ಮಂಡಿಸಲು ದಯಾನಂದರು ಶ್ರಮಿಸಿದ್ದರು. ಇವರು ಪ್ರಾಚೀನ ವೈದಿಕ ತತ್ವಗಳು ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಹುದುಗಿದ್ದ ರಾಷ್ಟ್ರೀಯವಾದವನ್ನು ಆಧ್ಯಾತ್ಮಿಕ ತಳಹದಿಯಲ್ಲಿ ಎತ್ತಿ ಹಿಡಿದರು ಎಂಬುದು ಇಷ್ಟು ದಯಾನಂದ ಸರಸ್ವತಿಯವರ ಒಂದು ಕಿರು ಪರಿಚಯಾತ್ಮಕ ಟಿಪ್ಪಣಿ ಭಾಗದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳ್ಬೋದು. ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ 2, ದಯಾನಂದ ಸರಸ್ವತಿ ಅವರು ಒಬ್ಬ ಆಧ್ಯಾತ್ಮಿಕ ರಾಷ್ಟ್ರೀಯವಾದಿ ಎಂಬುದನ್ನು ಸ್ಪಷ್ಟಪಡಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದ್ರ ಜೊತೆಗೆ ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನು ಮನವರಿಕೆ ಮಾಡಿಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಉತ್ತರ: ರಾಷ್ಟ್ರೀಯವಾದ ಕುರಿತಂತೆ ತಮ್ಮದೇ ಆದ ನಿರ್ದಿಷ್ಟ ವಿಚಾರಗಳನ್ನು ದಯಾನಂದರು ಹೊಂದಿದ್ದು ಅವುಗಳಲ್ಲಿ ಆಧ್ಯಾತ್ಮಿಕ ತಳಹದಿಯುಳ್ಳ ಪ್ರಧಾನ ಚಿಂತನೆಗಳನ್ನು ಈ ಕೆಳಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಅವುಗಳನ್ನು ನೋಡಿಕೊಳ್ಳುತ್ತಾ ಹೋಗೋದಾದರೆ ಅದರಲ್ಲಿ ಫಸ್ಟ್ ಒನ್, ಸಾಂಸ್ಕೃತಿಕ ಏಕತೆಗೆ ಒಲವು. ದಯಾನಂದರು ರಾಷ್ಟ್ರೀಯವಾದಕ್ಕೆ ಸಾಂಸ್ಕೃತಿಕ ಏಕತೆಯು ತಳಹದಿ ಒದಗಿಸಬಲ್ಲದು ಎಂಬುದಾಗಿ ಪ್ರತಿಪಾದಿಸಿದರು. ವೇದಗಳಲ್ಲಿ ಕಂಡುಬರುವ ಸಾಂಸ್ಕೃತಿಕ ಅಂಶಗಳ ನೆರವಿನಿಂದ ಭಾರತವನ್ನು ಕಟ್ಟಬೇಕೆಂಬ ಅವರ ಆಶಯದಲ್ಲಿ ರಾಷ್ಟ್ರೀಯವಾದಕ್ಕೆ ಸಾಂಸ್ಕೃತಿಕ ಏಕತೆಯ ಮಹತ್ವ ಅಧಿಕವಾಗಿತ್ತು. ವೇದಗಳ ಕಾಲದಿಂದ ಪರಂಪರಾನುಗತವಾಗಿ ಅನುಸರಿಸುತ್ತಿರುವ ಸಾಂಸ್ಕೃತಿಕ ತತ್ವಗಳು ರಾಷ್ಟ್ರೀಯವಾದಕ್ಕೆ ಆಧಾರವೆಂದು ಬಲವಾಗಿ ಪ್ರತಿಪಾದಿಸುತ್ತಿದ್ದ ದಯಾನಂದರು ಅವುಗಳ ಪಾಲನೆಯಿಂದ ರಾಷ್ಟ್ರೀಯವಾದ ಸಕಾರಗೊಳ್ಳುವುದೆಂದು ನಂಬಿದ್ದರು. ಈ ಹಿನ್ನೆಲೆಯಲ್ಲಿಯೇ ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ಭಾರತೀಯರಿಗೆ ದಯಾನಂದರು ನೀಡಿದ್ದರು. ಮುಂದುವರೆದು ಎರಡನೇದಾಗಿ ಬರುವುದೇ ಧಾರ್ಮಿಕ ತಳಹದಿಗಳಿಗೆ ಬೆಂಬಲ. ದಯಾನಂದರು ರಾಷ್ಟ್ರೀಯವಾದಕ್ಕೆ ಧರ್ಮವು ಆಧಾರವೆಂದು ಪ್ರತಿಪಾದಿಸಿದರು. ಅವರ ದೃಷ್ಟಿಯಲ್ಲಿ ಇಸ್ಲಾಂ, ಕ್ರಿಶ್ಚಿಯನ್, ಪಾರಸಿಯಂತಹ ರಿಲಿಜಿಯನ್ಗಳು ಧರ್ಮವಾಗಿರದೆ ವ್ಯಕ್ತಿಯ ಕರ್ತವ್ಯಗಳು ಧರ್ಮವೆನಿಸಿತ್ತು. ಇದರರ್ಥ ಇತರರ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನು ಪಾಲಿಸುವುದು. ಈ ಬಗೆಯ ಧರ್ಮದ ಪಾಲನೆಯು ಸಮಾಜದಲ್ಲಿ ಹೊಂದಾಣಿಕೆ ಮತ್ತು ಸಾಮರಸ್ಯ ಮೂಡಿಸುವ ಮೂಲಕ ಏಕತೆಯನ್ನು ಉಂಟು ಮಾಡಬಲ್ಲದು ಎಂಬುದರಲ್ಲಿ ದಯಾನಂದರು ನಂಬಿಕೆ ಹೊಂದಿದ್ದರು. ಸದ್ಗುಣ ಹಾಗೂ ಕರ್ತವ್ಯ ಆಧಾರಿತ ಧರ್ಮವು ಏಕತೆಯ ಸಾಧನವಾಗಿದ್ದು ರಾಷ್ಟ್ರೀಯವಾದವನ್ನು ಬಲಗೊಳಿಸುವುದೆಂದು ದಯಾನಂದರು ಅಭಿಪ್ರಾಯಪಟ್ಟಿದ್ದರು. ಮುಂದುವರೆದು ಮೂರನೇದಾಗಿ ಬರುವುದೇ ಮತಾಂತರಕ್ಕೆ ವಿರೋಧ. ಒಂದು ಮತದವರು ಅನ್ಯ ಮತದವರನ್ನು ತಮ್ಮ ಮತಕ್ಕೆ ಪರಿವರ್ತನೆಗೊಳಿಸಿಕೊಳ್ಳುವ ಪ್ರಕ್ರಿಯೆಯು ಮತಾಂತರವಾಗಿದೆ. ಮೂಲ ಭಾರತೀಯರನ್ನ ವಸಾಹತು ಕಾಲಾವಧಿಯಲ್ಲಿ ಕ್ರಿಶ್ಚಿಯನ್ ಮತಕ್ಕೆ ಪರಿವರ್ತಿಸುವ ತಮ್ಮ ಸಮಕಾಲೀನ ಮತಾಂತರಗಳನ್ನು ದಯಾನಂದರು ಖಂಡಿಸಿದ್ದರು. ವಿವಿಧ ಮತಗಳು ಸಹಿಷ್ಣುತೆ ಮತ್ತು ಹೊಂದಾಣಿಕೆಯನ್ನು ಮೈಗೂಡಿಸಿಕೊಂಡು ಬಾಳುವ ಹಿಂದೂ ಜೀವನ ವಿಧಾನವನ್ನು ಅವರು ಎತ್ತಿ ಹಿಡಿದಿದ್ದರು. ಜೊತೆಗೆ ಬಾಹ್ಯ ಪ್ರಭಾವಗಳಿಗೆ ಒಳಗಾಗದೆಯೇ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಏಕತೆಯನ್ನು ರಾಷ್ಟ್ರವೊಂದು ಮೈಗೂಡಿಸಿಕೊಳ್ಳಬೇಕೆಂದು ದಯಾನಂದರು ನಂಬಿದ್ದರು. ಇನ್ನು ನಾಲ್ಕನೇದಾಗಿ ಬರುವುದೇ ಸಂಸ್ಕೃತ ಹಾಗೂ ವೈದಿಕ ಶಿಕ್ಷಣಕ್ಕೆ ಆದ್ಯತೆ. ಪ್ರಾಚೀನ ಭಾರತದಲ್ಲಿ ಸಂಸ್ಕೃತ ಭಾಷೆ ಶಿಕ್ಷಣದ ಮಾಧ್ಯಮವಾಗಿತ್ತು. ಜೊತೆಗೆ ವೈದಿಕ ವಿಚಾರಗಳು ಅಂದಿನ ಶಿಕ್ಷಣದ ಪಠ್ಯಕ್ರಮವಾಗಿತ್ತು. ಈ ಸಂಸ್ಕೃತಿ ಹಾಗೂ ವೈದಿಕ ಶಿಕ್ಷಣಗಳ ಪುನರುತ್ಥಾನವು ಹೆಮ್ಮೆಯನ್ನು ಜನರಲ್ಲಿ ಮೂಡಿಸುವ ಮೂಲಕ ರಾಷ್ಟ್ರೀಯವಾದವನ್ನು ಬಲಗೊಳಿಸಬೇಕೆಂಬುದು ದಯಾನಂದರ ನಿಲುವಾಗಿತ್ತು. ಪ್ರಾಚೀನ ವೈಭವದ ಮನವರಿಕೆಯು ಜನರಲ್ಲಿ ದೇಶದ ಪರಂಪರೆಯನ್ನು ರಕ್ಷಿಸಬೇಕೆಂಬ ಧೋರಣೆಯನ್ನು ಮೂಡಿಸಿ ರಾಷ್ಟ್ರೀಯವಾದ ವ್ಯಾಪಕಗೊಳ್ಳಲು ಸಾಧ್ಯವೆಂದು ದಯಾನಂದರು ನಂಬಿದ್ದರು. ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎನ್ನುವ ಮೂಲಕ ರಾಷ್ಟ್ರೀಯವಾದದ ಮನೋಭಾವನೆಯನ್ನು ಬಲಗೊಳಿಸಲು ಅವರು ಪ್ರಯತ್ನಿಸಿದರು. ಮುಂದುವರೆದು ಐದನೇದಾಗಿ ಬರುವುದೇ ಸಮಾಜ ಸುಧಾರಣೆಗೆ ಪ್ರಾಶಸ್ತ್ಯ. ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮಾರ್ಗಗಳಿಂದ ಮಾತ್ರ ರಾಷ್ಟ್ರೀಯವಾದವನ್ನು ಭಾರತದಲ್ಲಿ ನೆಲೆಗೊಳಿಸುವುದು ಅಸಾಧ್ಯವೆಂದು ದಯಾನಂದರು ಅರಿತಿದ್ದರು. ಸಮಾನತೆ, ಮೌಢ್ಯತೆ, ಅಸ್ಪೃಶ್ಯತೆ ಹಾಗೂ ಪರಸ್ಪರ ಹೊಂದಾಣಿಕೆ ಅಸ್ತಿತ್ವದಲ್ಲಿರದ ಸಮಾಜದಲ್ಲಿ ಏಕತೆ ಕಠಿಣವೆಂಬುದು ದಯಾನಂದರಿಗೆ ಮನವರಿಕೆಯಾಗಿತ್ತು. ಹೀಗಾಗಿ ರಾಷ್ಟ್ರೀಯವಾದ ಮನೋಭಾವ ಭಾರತೀಯರಲ್ಲಿ ಬೇರೂರಲು ಸಾಮಾಜಿಕ ಸುಧಾರಣೆಗೆ ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟರು. ಫಲವಾಗಿ ರಾಷ್ಟ್ರೀಯವಾದದ ಬೆಳವಣಿಗೆಗೆ ತೊಡಕಾಗಿದ್ದ ಜಾತೀಯತೆ, ಅಸ್ಪೃಶ್ಯತೆ, ಮೌಢ್ಯತೆಯಂತಹ ಸಾಮಾಜಿಕ ಸಮಸ್ಯೆಗಳನ್ನು ನಿರ್ಮೂಲನೆಗೊಳಿಸಲು ದಯಾನಂದರು ತಮ್ಮ ಆರ್ಯ ಸಮಾಜವೆಂಬ ಸಂಘಟನೆಯ ಮೂಲಕ ಶ್ರಮಿಸಿದ್ದರು.
ಸಮಾನತೆ, ನ್ಯಾಯ ಹಾಗೂ ಪರಸ್ಪರ ಗೌರವದಂತಹ ತತ್ವಗಳನ್ನ ಆಧರಿಸಿದ ಸಮಾಜವನ್ನು ರಚಿಸುವ ಮೂಲಕ ದಯಾನಂದರು ಆರ್ಯ ಸಮಾಜವು ರಾಷ್ಟ್ರೀಯವಾದವನ್ನು ಭವಿಷ್ಯದಲ್ಲಿ ಹೆಮ್ಮರವಾಗಿ ಬೆಳೆಸಲು ಕಾರಣವಾಯಿತು. ಇನ್ನು ಆರ್ಯದಾಗಿ ಬರುವುದೇ ಸ್ವರಾಜ್ಯ ಹೊಂದಲು ಪ್ರೇರಣೆ. ದಯಾನಂದರು ಪ್ರತಿಯೊಬ್ಬ ವ್ಯಕ್ತಿ ಸ್ವ ಅವಲಂಬನೆಯನ್ನು ಮೈಗೂಡಿಸಿಕೊಳ್ಳಲು ಒತ್ತಾಯಿಸುತ್ತಿದ್ದರು. ಅಂತೆಯೇ ದೇಶವೊಂದು ಇತರ ವಸಾಹತು ದೇಶದ ದಾಸ್ಯದಲ್ಲಿರದೆ ಸ್ವಯಂ ಪೂರ್ಣತೆ ಹೊಂದಬೇಕೆಂದು ಪ್ರತಿಪಾದಿಸಿದ್ದರು. ದಯಾನಂದರ ಈ ನಿಲುವು ಸ್ವರಾಜ್ಯ ಪರಿಕಲ್ಪನೆಗೆ ಚಾಲನೆ ನೀಡಿತು. ದೇಶವೊಂದು ಪರಕೀಯ ಆಳ್ವಿಕೆಗಳೊಡನೆ ತನ್ನನ್ನು ತಾನೇ ಆಳಿಕೊಳ್ಳುವ ಸ್ವರಾಜ್ಯವಾಗಿದ್ದರೆ ಜನರಲ್ಲಿ ಸಹಜವಾಗಿ ರಾಷ್ಟ್ರೀಯವಾದ ಇಮ್ಮಡಿಗೊಳ್ಳಬೇಕೆಂಬುದು ದಯಾನಂದರ ನಿಲುವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಯಾನಂದರು ರಾಷ್ಟ್ರೀಯವಾದದ ಸಕಾರಕ್ಕೆ ಸ್ವರಾಜ್ಯ ಪರಿಕಲ್ಪನೆಯನ್ನು ಮೆಟ್ಟಿಲಾಗಿ ಬಳಸಿಕೊಳ್ಳಲು ಮುಂದಾಗಿದ್ದರು. ಇನ್ನು 7ನೇದಾಗಿ ಬರುವುದೇ ಜಾತಿ ವ್ಯವಸ್ಥೆಯ ನಿರಾಕರಣೆ. ಜಾತಿ ವ್ಯವಸ್ಥೆಯು ಸಮಾಜದ ವಿವಿಧ ಜನರಲ್ಲಿ ಏಕತೆಗಿರುವ ಪ್ರಬಲ ತೊಡಕೆಂದು ದಯಾನಂದರು ಭಾವಿಸಿದ್ದರು. ಜಾತಿಯು ಏಣಿ ಶ್ರೇಣಿಗಳನ್ನು ಸೃಷ್ಟಿಸುವ ಮೂಲಕ ಜನರ ನಡುವೆ ಅಂತರವನ್ನು ವೃದ್ಧಿಸುವುದೆಂಬುದು ಅವರ ನಂಬಿಕೆಯಾಗಿತ್ತು. ಇದರೊಡನೆ ಅಮಾನವೀಯ ಅಸ್ಪೃಶ್ಯತೆಗೆ ಜಾತಿ ವ್ಯವಸ್ಥೆ ಆಸ್ಪದ ಒದಗಿಸುವುದರಿಂದ ಏಕತೆ ಅಸಾಧ್ಯವೆಂಬುದು ದಯಾನಂದರ ಅಭಿಪ್ರಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯವಾದ ಅಂದರೆ ಜನರಲ್ಲಿ ಏಕತೆಯ ಭಾವನೆ ಮೂಡಬೇಕಾದರೆ ಜಾತಿ ವ್ಯವಸ್ಥೆ ನಿರ್ಮೂಲನೆಗೊಳ್ಳಬೇಕೆಂದು ಬಗೆದಿದ್ದರು. ದಯಾನಂದರು ತಮ್ಮ ಜೀವಿತದುದ್ದಕ್ಕೂ ಅದರ ನಿರ್ಮೂಲನೆಗೆ ಶ್ರಮಿಸಿದ್ದರು. ಸಮಾನತೆಯ ತಳಹದಿಯುಳ್ಳ ಸರ್ವರನ್ನು ಒಳಗೊಳ್ಳುವ ಸಮಾಜ ಸ್ಥಾಪನೆಯ ಮೂಲಕ ರಾಷ್ಟ್ರೀಯವಾದದ ಸಕಾರ ಸುಲಭವೆಂಬುದು ಅವರ ನಿಲುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಾತಿ ವ್ಯವಸ್ಥೆಯನ್ನು ಅವರು ನಿರಾಕರಿಸಿದ್ದರು. ಒಟ್ಟಿನಲ್ಲಿ ದಯಾನಂದರು ಜನಾಂಗ ಆಧಾರಿತ ಪಾಶ್ಚಿಮಾತ್ಯ ರಾಷ್ಟ್ರೀಯವಾದವನ್ನು ಬೆಂಬಲಿಸದೆ ಪ್ರಾಚೀನ ಭಾರತದಲ್ಲಿ ಜಾರಿಯಲ್ಲಿದ್ದ ವೈದಿಕ ಸಂಸ್ಕೃತಿಯ ನೆರಳಿನಲ್ಲಿ ತಮ್ಮ ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸಿದರು. ವೇದಗಳ ಕಾಲದ ಸಂಸ್ಕೃತಿ ಹಾಗೂ ಧರ್ಮಗಳ ಆಧಾರದಲ್ಲಿ ಪ್ರತಿಪಾದಿಸಿದ ದಯಾನಂದರ ರಾಷ್ಟ್ರೀಯವಾದದ ವಿಚಾರಗಳು ಭಾರತದ ಸ್ವತಂತ್ರ ಚಳವಳಿಗೆ ಮತ್ತು ಭವಿಷ್ಯದ ನಾಯಕರಿಗೆ ದಾರಿ ದೀಪವಾದವು ಎಂಬುದು ಇಷ್ಟು ದಯಾನಂದ ಸರಸ್ವತಿಯವರ ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮತ್ತು ಈ ಒಂದು ಅಧ್ಯಾಯದ ಸಂಪೂರ್ಣವಾದಂಥ ಎಲ್ಲ ಪ್ರಶ್ನೆಗಳನ್ನು ಸ್ವಾರಸ್ಯಪೂರ್ಣವಾಗಿ 10 ಅಂಕಕ್ಕೆ 5 ಅಂಕಕ್ಕೆ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯಗಳನ್ನ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.